ಹಾಯ್ ಫ್ರೆಂಡ್ಸ್, ಎಲೆಕೋಸಿನ ಮಂಚೂರಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡೋದ್ರಿಂದ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಎಲೆಕೋಸು ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣಗಿರಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟು. ಈಗ ಇದಕ್ಕೆ ಕಾರ್ನ್ಫ್ಲೋರು ಒಂದು 4 ಚಮಚ, ದೊಡ್ಡ ಚಮಚದಲ್ಲಿ ತೊಗೊಂಡಿದ್ದೀನಿ ನಾನು. ಸಾಲಿಲ್ಲ ಅಂದರೆ ಸ್ವಲ್ಪ ಆಮೇಲೆ ನೋಡಿ ಹಾಕ್ಕೊಳ್ಬೋದು. ಮೈದಾನು 4 ಚಮಚ, ಕಡಲೆ ಹಿಟ್ಟು 2 ಚಮಚ, ಚಿಲ್ಲಿ ಪೌಡ್ರು, ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ಕಲರ್ ಬರುತ್ತೆ. ಸ್ವಲ್ಪ ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕ್ಬಾರ್ದು, ಮೊದಲಿಗೆ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪ ನೀರು ಸೇರಿಸ್ಕೊಬೇಕು. ಸ್ವಲ್ಪ ಸಾಲದಿದ್ದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಸ್ವಲ್ಪ ಕಾರ್ನ್ಫ್ಲೋರು, ಸ್ವಲ್ಪ ಮೈದಾ ಹಾಕ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಎಣ್ಣೆಲಿ ಬಿಟ್ಟರೆ ಉಂಡೆ ಥರ ಬರಬೇಕು. ಆ ಥರ ನೋಡಿ, ಈ ಥರ ಬಿಟ್ಟರೆ ಉರಿ ಲೋ ಫ್ಲೇಮಲ್ಲಿ ಇಡಬೇಕು. ಸೀಯುತ್ತೆ, ಚೆನ್ನಾಗಿ ಒಳಗಡೆ ಬೇಯಲ್ಲ. ನೋಡಿ, ಆಗಿದೆ. ಈಗ ನೋಡಿ, ಒಂದು ಪ್ಲೇಟಿಗೆ ತಗೊಳ್ಳೋಣ. ತುಂಬಾ ರುಚಿ ಇರುತ್ತೆ, ಮನೆಯಲ್ಲೇ ಮಾಡ್ಕೋಬೋದು ಹೊರಗಡೆ ತರೋದಕ್ಕಿಂತ. ನೋಡಿ, ಈಗ ಅದಕ್ಕೆ ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕಬೇಕು. ಅದಕ್ಕೆ ಸ್ವಲ್ಪ ಈರುಳ್ಳಿ, ಇದು ಮಂಚೂರಿಯನ್ದೇ ಮಸಾಲ ಬರುತ್ತೆ, ಅದೊಂದು ಅರ್ಧ ಚಮಚ ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಚಿಲ್ಲಿ ಸಾಸು 2 ಚಮಚದಷ್ಟು, ಸೋಯಾ ಸಾಸು ಸ್ವಲ್ಪ ಹಾಕಿದ್ರೆ ಸಾಕು. ಒಂದು ಚಮಚ ಸಕ್ಕರೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈಗ ಅದಕ್ಕೆ ಸ್ವಲ್ಪ ಉಪ್ಪು, ಕಾರ್ನ್ಫ್ಲೋರ್ 1 ಚಮಚ ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ.
ಅದಕ್ಕೆ ಟೊಮಟೊ ಸಾಸು 1 ಚಮಚ ಹಾಕ್ಕೊಳ್ಳೋದು. ಸ್ವಲ್ಪ ನಮ್ಗೆ ಹುಳಿ ಬೇಕು ಅಂದರೆ 2 ಚಮಚ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು, ಈಗ ಕರ್ದಿಟ್ಟಿರೋಂಥ ಮಂಚೂರಿಯನ್ ಎಲೆಕೋಸಿನ ಮಂಚೂರಿಯನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿ ಇರುತ್ತೆ. ಮನೇಲಿ ಮಾಡೋದ್ರಿಂದ ನೀಟಾಗೂ ಮಾಡ್ತೀವಿ ನಾವು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ. ಈಗ ಅದಕ್ಕೆ ಮೇಲೆ ಈರುಳ್ಳಿ ಸ್ವಲ್ಪ ಈ ಥರ ಉದುರಿಸ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ರೆಡಿಯಾಗಿದೆ. ಈ ಥರ ಒಂದ್ಸರಿ ಮಿಕ್ಸ್ ಮಾಡಿದ್ರೆ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್.